ಅಂತೂ ಇಂತೂ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಯಾರ್ಯಾರಿಗೆ ಯಾವ ಯಾವ ಖಾತೆ ಅನ್ನೋದು ಫೈನಲ್ ಆಗಿ ಕೂಡ ಡಿಸೈಡ್ ಆಗಿದೆ. ಯಾರ್ಯಾರು ಅದೇ ಖಾತೆಯಲ್ಲಿ ಮುಂದುವರಿತಾರೆ, ಯಾರ್ಯಾರು ಖಾತೆಗಳು ಬದಲಾವಣೆ ಆಗುತ್ತೆ, ಅದೆಲ್ಲದರ ಡೀಟೇಲ್ಸ್ ಅನ್ನ ಸಂಪೂರ್ಣ ವಾಹಿನಿಯಲ್ಲಿ ನಾವು ನಿಮ್ಮ ಎದುರಿಗೆ ನೀಡ್ತಾ ಹೋಗ್ತೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಕಂಪ್ಲೀಟ್ ಅಪ್ಡೇಟೆಡ್ ಲೀಸ್ಟ್ ಅನ್ನ ನಾವು ನಿಮ್ಮ ಎದುರಿಗೆ ತೋರಿಸ್ತೀವಿ. ಯಾರಿಗೆ ಯಾವ ಖಾತೆ ಹಂಚಿಕೆ ಆಗಿದೆ, ಏನು 19 ಜನರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು, 19 ಜನ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಕೂಡ 10 ದಿನಗಳ ಬಳಿಕ ಇದೀಗ ಸಚಿವ ಸಂಪುಟ ವಿಸ್ತರಣೆ ಯಾರ್ಯಾರಿಗೆ ಯಾವುದು ಅಂತ ಗೊತ್ತಾಗ್ತಾ ಇದೆ. ಭೀಮನ ಅಮಾವಾಸ್ಯೆ ದಿನ ಸಚಿವರಿಗೆ ಖಾತೆ ಭಾಗ್ಯ, ನೂತನ ಸಚಿವರಿಗೆ ಖಾತೆ ಹಂಚಿಕೆ ಕಂಪ್ಲೀಟ್ ಆಗಿದೆ. ಅಳೆದು ತೂಗಿ ಖಾತೆ ಹಂಚಿಕೆ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇವತ್ತೇನು ಮೀಟಿಂಗ್ ನಡೀತು ಕೃಷ್ಣದಲ್ಲಿ, ಆ ಕೃಷ್ಣದ ಮೀಟಿಂಗ್ ಬಳಿಕ ಲೋಕಭವನಕ್ಕೆ ಖಾತೆ ಹಂಚಿಕೆಯ ಪಟ್ಟಿಯನ್ನು ರವಾನೆ ಮಾಡಲಾಗ್ತಾ ಇದೆ. ಬಿಗ್ ಬ್ರೇಕಿಂಗ್, 10 ದಿನಗಳ ಬಳಿಕ ಕರ್ನಾಟಕಕ್ಕೆ ಖಾತೆಗಳ ಭಾಗ್ಯ ಒಲಿದಿದೆ. ಯಾರ್ಯಾರು ಯಾವ ಖಾತೆಯಲ್ಲಿ ಮುಂದುವರಿತಾರೆ, ಯಾರ್ಯಾರಿಗೆ ಹೊಸ ಖಾತೆ ಯಾವ್ದು ಸಿಕ್ಕಿದೆ, ಇದೆಲ್ಲವೂ ಕೂಡ ಅನೌನ್ಸ್ ಆಗಿದೆ. ಕೃಷ್ಣಾದಲ್ಲಿ ಎಲ್ಲ ಸಚಿವರುಗಳನ್ನ ಕುಳಿಸ್ಕೊಂಡು ಮೀಟಿಂಗ್ ಅನ್ನ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು. ಇದೀಗ ಖಾತೆ ಹಂಚಿಕೆ ಯಾರ್ಯಾರಿಗೆ ಯಾವ್ದ್ಯಾವ್ದು ಅನ್ನೋದು ಘೋಷಣೆ ಆಗ್ತಾ ಇದೆ. ಲೋಕಭವನಕ್ಕೆ ಖಾತೆ ಹಂಚಿಕೆಯ ಪಟ್ಟಿ ರವಾನೆ ಮಾಡಲಾಗಿದೆ. ಸೊ ಹೇಳ್ತಾ ಹೋಗೋದಾದ್ರೆ, ಟಿ ರಘುಮೂರ್ತಿ ಪರಿಶಿಷ್ಟ ಪಂಗಡಗಳ ಎಸ್ಟಿ ಕಲ್ಯಾಣ, ಟಿ ರಘುಮೂರ್ತಿ ಪರಿಶಿಷ್ಟ ಪಂಗಡಗಳ ಎಸ್ಟಿ ಕಲ್ಯಾಣ, ಅಜಯ್ ಸಿಂಗ್ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ, ಚಲುವರಾಯಸ್ವಾಮಿ ಬೃಹತ್ ಮತ್ತು ಮಧ್ಯಮ ನೀರಾವರಿ, ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ, ಬಸವರಾಜ್ ರಾಯರೆಡ್ಡಿ ಉನ್ನತ ಶಿಕ್ಷಣ, ಶಿವಲಿಂಗೇಗೌಡ ಹಣಕಾಸು ಇಲಾಖೆ ಮತ್ತು ಅಬಕಾರಿ, ಪುಟ್ಟರಂಗ ಶೆಟ್ಟಿ ಪಶುಸಂಗೋಪನೆ ಮತ್ತು ರೇಷ್ಮೆ ಕೃಷಿ, ವಿಜಯಾನಂದ ಕಾಶಪ್ಪನವರ್ ಸಣ್ಣ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಉದ್ಯಮಿಗಳು. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಕಂಪ್ಲೀಟ್ ಆಗಿದೆ. ಆ ಲೀಸ್ಟ್ ಅನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಯಾರ್ಯಾರಿಗೆ ಯಾವ ಖಾತೆ ಒಲಿದಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ.